ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ಬದಲಾವಣೆ, ಅದರ ಶುಭಾಶುಭ ಫಲಗಳು ಈ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯರೇ, ಜೂನ್ 20ನೇ ತಾರೀಕು, ನಮ್ಮ ಕ್ಯಾಲೆಂಡರ್ ಪ್ರಕಾರ 21ನೇ ತಾರೀಕು ರಾತ್ರಿ 12:03 ಸರಿಯಾಗಿ ಇದುವರೆಗೆ ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿದ್ದಂತಹ ಕುಜ ತಾನು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕಾಲದಲ್ಲಿ ಮೇಷರಾಶಿಯವರ ಮೇಲೆ ಉಂಟಾಗಬಹುದಾದ ಶುಭಾಶುಭ ಫಲಗಳೇನು, ಇದನ್ನು ನಾವು ನೋಡಿಕೊಳ್ಳೋಣ. ಇದುವರೆಗೆ ರುಚಕ ಯೋಗವನ್ನು ಕೊಟ್ಟಂತಹ ಅಂಗಾರಕ ಈಗ ದ್ವಿತೀಯ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ಪಾಪಗ್ರಹರಿಗೆ ದ್ವಿತೀಯ ಸ್ಥಾನ ಅಷ್ಟೊಂದು ಒಳ್ಳೆಯ ಸ್ಥಾನವಲ್ಲ. ಸಹಜವಾಗಿಯೇ ಅನೇಕ ಕ್ಲೇಶಗಳನ್ನು ಉಂಟು ಮಾಡಬಹುದಾದಂತಹ ಸ್ಥಾನ. ದ್ವಿತೀಯಂ ವಾಕ್ ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಹೇಳಿದರು. ಹಾಗೆ ಇಷ್ಟೆಲ್ಲ ವಿಷಯಗಳು ಅಂದರೆ ವಾಕ್ ಆಡುವಂತಹ ಮಾತು, ವಿತ್ತ ಮತ್ತು ಕುಟುಂಬ, ನೇತ್ರ, ಈ ಎಲ್ಲ ವಿಷಯಗಳಿಗೆ ಅವನೊಂದಷ್ಟು ಹಾನಿಯನ್ನು ಉಂಟು ಮಾಡಬಹುದು ಎನ್ನುವಂಥದ್ದು ಸೂಚನೆ. ಆದರೆ ಕೇವಲ ಕುಜನ ಒಂದು ಸ್ಥಾನದಿಂದಲೇ ಶುಭಾಶುಭ ಫಲಗಳನ್ನು ನಿರ್ಣಯ ಮಾಡುವುದಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಅವನ ಸ್ಥಾನ ಪಲ್ಲಟ ಆಗುವಂತಹ ಸಮಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಹಾಕಿ ಆ ಕುಂಡಲಿಯ ಆಧಾರದ ಮೇಲೆ ನಿಮ್ಮ ಶುಭಾಶುಭ ಫಲಗಳನ್ನು ನಿರೂಪಣೆ ಮಾಡುವಂಥದ್ದು ಯಾವಾಗಲೂ ಇರುವಂತಹ ವಿಷಯ. ಅದೇ ರೀತಿ ಈ ಬಾರಿ 21/6/2026 ಶನಿವಾರ 12:03 AM ಈ ಸಮಯಕ್ಕೆ ಸರಿಯಾಗಿ ಕುಜ ತನ್ನ ಚಾರವನ್ನು ಬದಲಾಯಿಸ್ತಾ ವೃಷಭ ರಾಶಿಗೆ ಬರುವಂತಹ ಕಾಲದಲ್ಲಿ ಕುಂಭ ಲಗ್ನದಲ್ಲಿ ರಾಹು ಮತ್ತು ಮಾಂದಿ, ಮೀನದಲ್ಲಿ ಶನಿ ಹಾಗೂ ಮಿಥುನದಲ್ಲಿ ರವಿ ಬುಧ, ಕರ್ಕಾಟಕದಲ್ಲಿ ಉಚ್ಚನಾದಂತಹ ಗುರು ಮತ್ತು ಶುಕ್ರ, ಸಿಂಹರಾಶಿಯಲ್ಲಿ ಚಂದ್ರ ಹಾಗೂ ಕೇತು, ಈ ರೀತಿಯಾಗಿ ಗ್ರಹ ಸಂಪತ್ತು ಇದೆ. ಇದನ್ನು ಅನುಸರಿಸಿ ಶುಭಾಶುಭ ಫಲಗಳನ್ನು ಹೇಳುವುದಾದರೆ, 3ನೇ ಮನೆಯಲ್ಲಿ ಇರುವಂತಹ ರವಿ ಬಂಧುಮಿತ್ರ ಸಮಾಗಮವನ್ನು, ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾನೆ. ಹಾಗೆ ನಿಮಗೆ ಲಾಭಸ್ಥಾನದಲ್ಲಿ ಇರುವಂತಹ ರಾಹು ಮತ್ತು ಮಾಂದಿ ಧನಲಾಭವನ್ನು, ಸೇವಕ ಪ್ರಾಪ್ತಿ ಎನ್ನುವಂತಹ ಯೋಗವನ್ನು ಕೊಡ್ತಾನೆ. 4ರ ಶುಕ್ರ ದೇವತಾ ದರ್ಶನ ಮತ್ತು ಶುಭಯಾತ್ರೆ, ವಿದ್ಯಾಗೋಷ್ಠಿ, ಈ ರೀತಿಯಾಗಿ ಶುಭ ಫಲವನ್ನು ಕೊಡ್ತಾನೆ. ದ್ವಿತೀಯದ ಅಂಗಾರಕನಿಂದ ಯಾವ ಫಲವನ್ನು ನಾವು ತರ್ಕಿಸಬಹುದು ಅಂದರೆ, ಅಧೈರ್ಯಂ ಸತತಂ ಕ್ಲೇಶಂ ಸಂವಾದಂ ಸತತಂ ಭವೇತ್ ಸದಾ ದುರ್ಜನ ಸಂಗಶ್ಚ ಭೀತಿಶ್ಚ ಧನಗೆ ಕುಜೆ. ಇದ್ದಕ್ಕಿದ್ದ ಹಾಗೆ ಒಂದು ಅಧೈರ್ಯ ನಿಮ್ಮನ್ನು ಆವರಿಸ್ತದೆ. ಹಾಗೆ ಯಾವಾಗಲೂ ಕ್ಲೇಶಭಾಜನರಾಗ್ತೀರಿ. ಸಂವಾದ, ನಾನು ಆವಾಗ ಹೇಳಿದ ಹಾಗೆ ದ್ವಿತೀಯಂ ವಾಕ್ ಸ್ಥಾನ, ಮಾತಿನಿಂದ ನೀವು ಎಷ್ಟೇ ಒಳ್ಳೆಯ ಮಾತು ಅಂತ ಆಡಿದ್ರೂ ಕೂಡ ಕೇಳುವವರಿಗೆ ಅದು ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡದೆ ಅದರಿಂದ ಹಾನಿ ಉಂಟಾಗಬಹುದು. ಇದರಿಂದ ಅನೇಕ ಕಲಹಗಳು ಸಂಭವಿಸಬಹುದು. ತೃತೀಯದ ಬುಧನ ಕಾರಣದಿಂದ ಅರ್ಥಹಾನಿ, ರಾಜಕೋಪ ಮತ್ತು ಜ್ಞಾತಿವೈರ ಎನ್ನುವಂಥದ್ದು. ಸಹಜವಾಗಿಯೇ ಇಲ್ಲಿ ಜ್ಞಾತಿವೈರ, ನಮ್ಮ ಕುಟುಂಬ, ಇದನ್ನು ನಾನು ಆವಾಗ ದ್ವಿತೀಯಕ್ಕೆ ಅಂಗಾರಕನ ಪ್ರವೇಶ ಅಂತ ಹೇಳಿದಾಗಲೇ ಒಂದು ಸೂಚನೆಯನ್ನು ಕೊಟ್ಟೆ. ಕುಟುಂಬವನ್ನು ಅವನು ಪ್ರತಿನಿಧಿಸುವುದರಿಂದ ಅಲ್ಲಿಯೂ ಕೂಡ ಒಂದು ವೈರತ್ವ ಪ್ರಾಪ್ತಿಯಾಗಬಹುದು. ಚತುರ್ಥದ ಗುರು ಬುದ್ಧಿ ಚಾಂಚಲ್ಯವನ್ನು, ಸ್ಥಾನ ಚಲನೆಯನ್ನು, ಕಲಹವನ್ನು ಉಂಟು ಮಾಡ್ತಾನೆ. ಪಂಚಮದ ಚಂದ್ರ ಹಾಗೂ ಕೇತು, ಇವರು ವಾತಪೀಡೆ ಮತ್ತು ಪುತ್ರಪೀಡೆ ಎನ್ನುವಂಥದ್ದು. ಇನ್ನು ನೀವು 7.5 ಪ್ರಥಮ ಹಂತದಲ್ಲಿದ್ದೀರಿ. ವ್ಯಯದ ಶನಿಯಿಂದ ಮಾನಹಾನಿ ಮತ್ತು ಅಲ್ಪಕೃಷಿ ಅಂದ ಕೂಡಲೇ ಕೃಷಿಕರಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಭಾವಿಸಬೇಡಿ. ಇಲ್ಲಿ ಯಾವುದೆಲ್ಲ ಪರಿಶ್ರಮವನ್ನು ಪಟ್ಟು ಒಂದು ಉದ್ಯೋಗಕ್ಕಾಗಿ, ವ್ಯವಹಾರಕ್ಕಾಗಿ ನೀವು ಪ್ರಯತ್ನಿಸ್ತೀರೋ ಅದರಲ್ಲಿ ನೀವು ನಿರೀಕ್ಷಿಸಿದಂತಹ ಲಾಭ ಉಂಟಾಗದೆ ಅದರಿಂದ ಸ್ವಲ್ಪ ಹಾನಿ ಸಂಭವಿಸಬಹುದು. ಈ ರೀತಿಯಾಗಿ 9 ಗ್ರಹರ ಮತ್ತು ಮಾಂದಿಯ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗುತ್ತೆ. ನಿಮ್ಮ ಪಂಚಮ ಭಾವವನ್ನು ಅಲ್ಲಿರುವಂತಹ ಚಂದ್ರಕೇತುಗಳನ್ನು ಹಾಗೂ
ರಾಶ್ಯಧಿಪತಿಯಾದಂತಹ ಕುಜ ವೀಕ್ಷಿಸುವ ಕಾರಣ. ಇದು ಗಮನಿಸಬೇಕು. ಕುಜನಿಗೊಂದು ವಿಶೇಷವಾದಂತಹ ದೃಷ್ಟಿ ಇರುವುದರಿಂದ ಚತುರ್ಥ ದೃಷ್ಟಿಯನ್ನು ಇಟ್ಟು ವೃಷಭದಲ್ಲಿರುವಂತಹ ಕುಜ ನಿಮ್ಮ ಪಂಚಮ ಭಾವವಾದ ಸಿಂಹರಾಶಿಯನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಸ್ತ್ರೀ ಸಂತಾನದವರ ಕಾರಣ ಸ್ವಲ್ಪ ದುಃಖ, ಅಂದರೆ ಯಾರಿಗೆ ಹೆಣ್ಣು ಮಕ್ಕಳಿದೆಯೋ ಅವರ ಕಾರಣದಿಂದ ಸ್ವಲ್ಪ ದುಃಖ. ಆದರೆ ಆ ಹೆಣ್ಣು ಮಕ್ಕಳಿಗೆ ಒಂದು ವಿವಾಹದ ಮಾತುಕತೆಯಾಗುವಂತಹ ಸಂಭವ ಕೂಡ ಇದೆ. ಇದೊಂದು ಒಳ್ಳೆಯ ಫಲ. ಜನ್ಮಾತ್ ಅಷ್ಟಮ ಅಂದರೆ ನಿಮ್ಮ ಅಷ್ಟಮ ಸ್ಥಾನವನ್ನು ಆ ಅಂಗಾರಕ ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಸ್ವಲ್ಪ ಹಿಂದೆ ನಿಮಗೆ ಬಾಧಿಸ್ತಿದ್ದಂತಹ ಅನೇಕ ನೋವುಗಳು ಹಾಗೂ ರೋಗಗಳು ಮರುಕಳಿಸಬಹುದು. ಭಾಗ್ಯವನ್ನು ನೋಡ್ತಾ ಇದ್ದಾನೆ. ಇದರ ಕಾರಣದಿಂದ ಅಲ್ಪಭಾಗ್ಯ ಮತ್ತು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಾಣಿಸಬಹುದು. ಈ ರೀತಿಯಾಗಿ ಮೇಷರಾಶಿಯವರ ಶುಭಾಶುಭ ಫಲಗಳು ಇದ್ದಾವೆ. ಆತ್ಮೀಯರೇ, ಇಲ್ಲಿ ಒಂದು ವಿಷಯವನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೆ ಬಯಸ್ತೇನೆ. ಹೆಚ್ಚಿನವರು ಈ ವಿಡಿಯೋವನ್ನು ನೋಡ್ತಾ ಕಾಮೆಂಟ್ ಮಾಡ್ತಾರೆ. ಹೇಗೆಂದರೆ, ಎಲ್ಲ ಕೆಟ್ಟ ಫಲಗಳನ್ನೇ ಹೇಳಿದ್ದೀರಿ, ನೆಗೆಟಿವನ್ನೇ ಹೇಳಿದ್ದೀರಿ, ಇದನ್ನು ಹೇಳಲಿಕ್ಕೆ ನೀವೇ ಆಗಬೇಕಾ ಇತ್ಯಾದಿಗಳು. ಆತ್ಮೀಯರೇ, ಇಲ್ಲಿ ಒಂದು ಗಮನಿಸಲೇಬೇಕಾದ ವಿಷಯ, ಜ್ಯೋತಿಷ್ಯ ಶಾಸ್ತ್ರ ಇರುವಂಥದ್ದು ನಮ್ಮನ್ನು ಸಂತೋಷಪಡಿಸುವುದಕ್ಕಲ್ಲ, ನಮ್ಮ ಮುಂದೆ ಏನಿದೆ ಎನ್ನುವುದನ್ನು ನಿಖರವಾಗಿ ಹೇಳಬಹುದಾದ ಒಂದು ಬೆಳಕು ಅದು. ಆದ್ದರಿಂದ ಆ ಬೆಳಕು ನಮಗೆ ಉತ್ತಮವಾದಂತಹ ದಾರಿಯನ್ನು ತೋರಿಸ್ತದೆ. ಈ ನಿಟ್ಟಿನಲ್ಲಿ ಇದನ್ನು ಬಳಸಬೇಕು. ಕೇವಲ ನಾವು ಕೇಳುವುದರಿಂದಲೇ ಸಂತೋಷ ಪಡ್ತೇವೆ ಅಂತ ಹೇಳುವುದಿದ್ದರೆ ನಮಗೆ ಅದಕ್ಕೆ ಬೇಕಾದ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ. ನಮ್ಮ ಹೃನ್ಮನಗಳನ್ನು ತಳಿಸುವುದಕ್ಕೆ ಬೇಕಾದಂತಹ ಮಾಧ್ಯಮಗಳಿದ್ದಾವೆ. ಆದರೆ ಇದು ಹಾಗಲ್ಲ. ನಾವು ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ಬೇಕಾಗಿ ನಮ್ಮ ಇವತ್ತಿನ ದಿವಸ ಹೀಗಿದೆ, ನಾಳೆ ದಿವಸ ಹೇಗಿದೆ, ಇದನ್ನು ತಿಳಿದುಕೊಂಡು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವ ಬದ್ಧರಾಗುವಂತಹ ಒಂದು ಒಳ್ಳೆಯ ಅವಕಾಶ ನಮಗೆ ಜ್ಯೋತಿಷ್ಶಾಸ್ತ್ರ ಕಲ್ಪಿಸಿಕೊಡ್ತಾ ಇದೆ. ಇಲ್ಲಿ ನೀವು ಒಂದು ವಿಷಯವನ್ನು ಮರೀತಾ ಇದ್ದೀರಿ. ಯಾವುದಂದರೆ, ಈಗ ನೆಗೆಟಿವನ್ನು ಹೇಳ್ತಾ ಇದ್ದೀರಿ ಅಥವಾ ಬರೀ ಕೆಟ್ಟ ಫಲಗಳೇ ಆಯಿತು ಇತ್ಯಾದಿ ಕಾಮೆಂಟ್ ಮಾಡುವವರು ಇಲ್ಲಿ ಹೇಳಿದ ಪರಿಹಾರವನ್ನು ಗಮನಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ನಾನು ಹೇಳುವಂತಹ ಪರಿಹಾರ ಅತ್ಯಂತ ಮಹತ್ವವುಳ್ಳದ್ದು. ಯಾಕೆಂದರೆ ಕೇವಲ ಒಂದು ಜಪವನ್ನು ನಾನು ಹೇಳಿರ್ತೇನೆ, ಇಲ್ಲಿ ಅತ್ಯಂತ ಸರಳವಾದಂತಹ ವಿಧಾನದಲ್ಲಿ ಜಪವನ್ನು ಹೇಳಿರ್ತೇನೆ. ಆದರೆ ಆ ಜಪ ಕೇವಲ ಯಾವುದೋ ಒಂದು ಮನಸ್ಸಿಗೆ ಬಂದ ಹಾಗೆ ನಿಮಗೆ ಇಂತಹ ರಾಶಿಯವರು ಇಂತಹ ರಾಶ್ಯಾಧಿಪತಿಯನ್ನು ಜಪಿಸಿ ಹಾಗೆ ಹೇಳುವಂಥದ್ದಲ್ಲ. ನಾನೇನು ಈ ಕುಂಡಲಿಯನ್ನು ಪ್ರಧಾನವಾಗಿ ಇಟ್ಟುಕೊಳ್ತೇನೆ, ಆ ಕುಂಡಲಿಯೊಳಗಿನ ಗ್ರಹರ ಕಾಂಬಿನೇಷನ್ ಇದನ್ನೇ ಗಮನಿಸಿ ಅದನ್ನು ಅನುಲಕ್ಷಿಸಿಯೇ ನಾನು ಆ ಪರಿಹಾರವನ್ನು ಸೂಚಿಸುವುದಾಗಿದೆ. ಆದ್ದರಿಂದ ನನ್ನ ಈ ಪರಿಶ್ರಮವನ್ನು ನೀವು ಗಮನಿಸಬೇಕು. ಮೇಷರಾಶಿಯವರು ನಿಮಗೆ ಇರಬಹುದಾದಂತಹ ಅಶುಭ ಫಲ ನಿವಾರಣೆಗೆ ಬೇಕಾಗಿ ಅಂಗಾರಕನ ಬೀಜ ಮಂತ್ರ ಇದನ್ನು ಅನುಷ್ಠಾನ ಮಾಡಬೇಕು. ಸಂಖ್ಯೆಯನ್ನು ನಾನು ನಿಗದಿ ಮಾಡೋದಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಅನುಕೂಲ. ಹೆಚ್ಚು ಸಮಯ ಇದ್ದವರು ಸಾವಿರಾದಿ ಸಂಖ್ಯೆಗಳಲ್ಲಿ ಮಾಡಬಹುದು. ಅಲ್ಪ ಸಮಯ ಇರುವವರು 108 ಈ ರೀತಿಯಲ್ಲಿ ಇದನ್ನು ಜಪಿಸಬಹುದಾಗತ್ತೆ. ಮಂತ್ರ ಹೇಗಿದೆ ಅಂದರೆ, ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎನ್ನುವಂಥದ್ದು ಅಂಗಾರಕನ ಬೀಜಮಂತ್ರ. ನೋಡಿ, ನವಗ್ರಹರಲ್ಲಿ ಅನೇಕ ಮಂತ್ರಗಳನ್ನು ನಾವು ಕಾಣುತ್ತೇವೆ. ವೇದೋಕ್ತವಾದಂತಹ ಮಂತ್ರ, ಪುರಾಣೋಕ್ತವಾದಂತಹ ಮಂತ್ರ, ಹಾಗೆ ಈ ಬೀಜಮಂತ್ರ. ಇದರಲ್ಲಿಯೂ ಕೂಡ 8ರಿಂದ 10 ಥರದ ಬೀಜಮಂತ್ರಗಳು ಬೇರೆ ಬೇರೆಯೇ ಇದೆ. ನಾನು ಆವಾಗಲೇ ಹೇಳಿದ ಹಾಗೆ ಈ ಗ್ರಹಸ್ಥಿತಿ ಇದರ ಕಾಂಬಿನೇಷನ್ ಇದನ್ನು ನೋಡಿಕೊಂಡೇ ನಾನು ಈ ಬೀಜಮಂತ್ರಗಳನ್ನು ಮತ್ತು ಮಾಡಬೇಕಾದ ಅನುಷ್ಠಾನ ಕ್ರಮವನ್ನು ಹೇಳ್ತಾ ಇರುವಂಥದ್ದು. ಆದ್ದರಿಂದ ಮೇಷರಾಶಿಯವರು ಅಂಗಾರಕನ ಈ ಪ್ರಬಲವಾದ ಮಂತ್ರ ಇದರ ಅನುಷ್ಠಾನದಿಂದ ಹೆಚ್ಚು ಸೌಖ್ಯವನ್ನು ಪಡೆಯುತ್ತೀರಿ. ಜೊತೆಗೆ ಆವಾಗ ಮಧ್ಯದಲ್ಲಿ ಸೂಚನೆ ಬಂದ ಹಾಗೆ ನಿಮ್ಮ ಮಾತಿನಿಂದ ತೊಂದರೆ ಆಗುತ್ತೆ. ಆವಾಗ ಆದಷ್ಟು ಮೌನವಾಗಿರುವಂಥದ್ದು ಇದಕ್ಕೆ ಸೂಕ್ತ ಪರಿಹಾರ. ಇನ್ನು ಸ್ಥಾನ ಚಲನೆ, ಬುದ್ಧಿಚಾಂಚಲ್ಯ ಇತ್ಯಾದಿಗಳಿದ್ದಾಗ ಸ್ವಲ್ಪ ಬೇರೆಯವರು ಹೇಳಿದ್ದನ್ನು ಕೇಳುವ ಅಭ್ಯಾಸವನ್ನು ಮಾಡಿಕೊಳ್ಳಬಹುದು. ಇನ್ನು ಹೆಣ್ಣು ಮಕ್ಕಳ ಕಾರಣದಿಂದ ಸ್ವಲ್ಪ ದುಃಖ ಎನ್ನುವಂಥದ್ದಿದೆ. ಸ್ವಲ್ಪ ಅವರ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವಂಥದ್ದು. ಈ ರೀತಿಯಲ್ಲಿ ನಾವು ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗತ್ತೆ. ಸ್ವಲ್ಪ ನಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ಸೂಕ್ತ ಪರಿಹಾರಾದಿಗಳನ್ನು ಮಾಡಿದಾಗ ಯಾವ ಅನಿಷ್ಟಗಳು ಕೂಡ ನಮಗೆ ಸಂಭವಿಸುವುದಿಲ್ಲ. ಈ ರೀತಿಯಾಗಿ ಮೇಷರಾಶಿಯವರ ಶುಭಾಶುಭ ಫಲಗಳನ್ನು ನಿರೂಪಣೆ ಮಾಡಿದ್ದೇನೆ.
ಸಾಧ್ಯವಾದವರು ತೊಗರಿ ದಾನವನ್ನು ಮಾಡಿ, ತೊಗರಿಬೇಳೆ ಇದನ್ನು ದಾನವನ್ನು ಮಾಡಿ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಸತ್ಪಾತ್ರರಿಗೆ ಈ ತೊಗರಿಯನ್ನು ದಾನ ಮಾಡುವುದರಿಂದ ಕುಜನ ದ್ವಿತೀಯ ಸ್ಥಾನಗತವಾದಂತಹ ಅಶುಭ ಫಲಗಳು ನಿವಾರಣೆಯಾಗಿ ನಿಮಗೆ ಉತ್ತರೋತ್ತರ ಶ್ರೇಯಸ್ಸಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೇಷರಾಶಿಯವರಿಗೆ ದ್ವಿತೀಯಕ್ಕೆ ಬರುವಂತಹ ಅಂಗಾರಕ ಮಂಗಳವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಶುಭವಾಗಲಿ. ಧನ್ಯವಾದಗಳು.